ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ನಮ್ಮ ಅಕ್ಕ ಊರಿಗೆ ಹೋಟ್ಲು ಇನ್ನೇನು ಬರ್ತಾಳೆ ಅಂತ ಹೇಳಿ. ಸೊ ಇವತ್ತು ಬರ್ತಾ ಇದ್ದಾಳೆ. ಅವರು ಹೊರಟಿರೋದೇ ಇವಾಗ ಕೆಂಗೇರಿಲಿದ್ದಾರಂತೆ. ಅವಳು ಹಾಗೆ ಇಳ್ಕೊಂಡು ಆಟೋ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆನೇ ಬರ್ತಾ ಇರೋದು ಅವಳು. ಅವರು ಹಂಗೇ ಕಪ್ಪಡಿಗೆ ಹೊರಡ್ತಾರೆ. ಅವಳು ಮಾತ್ರ ನಮ್ಮ ಅಕ್ಕ ಇಲ್ಲಿಗೆ ಬರ್ತಾಳೆ. ನಮ್ಮ ಅಕ್ಕ ಖುಷಿ, ಯಶಿಕಾ, ಆಫ್ಟರ್ ಲಾಂಗ್ ಟೈಮ್ ಯಶಿಕಾ ಖುಷಿ ನನ್ನ ವ್ಲಾಗಲ್ಲಿ. ಅವ್ರನ್ನ ನಾನು ತೋರಿಸಿದ್ದು ಯಾವಾಗ, ತುಂಬ ದಿನಗಳೇ ಆಯಿತು ಅನಿಸುತ್ತೆ ನಾನು ಅವ್ರನ್ನ ತೋರಿಸಿ. ಏಯ್ ಪಾಪು ಗೈಸ್, ನಮ್ಮಮ್ಮ ಹೂವೆಲ್ಲ ಚುಚ್ಚಿ ಇಟ್ಟವ್ರೆ. ನಮ್ಮ ಸಿಹಿ ಎಲ್ಲನೂ ಕಿತ್ತಾಕ್ತವಳೆ. ನಮ್ಮಮ್ಮ ಬಂದರೆ ಬೈತಾರೆ, ಅದಕ್ಕೆ ನಾನು ಕಿತ್ತಿಟ್ಟೆ. ಆ್ಯಂಡ್ ಇವತ್ತು ತುಂಬ ಬೋರಿಂಗ್ ಡೇ. ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ ಇಲ್ಲಿ. ಬೆಳಿಗ್ಗೆ ತೆಗ್ದಿದ್ದು ಕರೆಂಟು 10 ಗಂಟೆಲಿ, ಇನ್ನೂ ಕೂಡ ಕರೆಂಟ್ ಕೊಟ್ಟಿಲ್ಲ. 10-11 ಗಂಟೆಲೂ ತೆಗ್ದಿದ್ದು ಅನಿಸುತ್ತೆ, ಇನ್ನೂ ಕೂಡ ಕರೆಂಟ್ ಕೊಟ್ಟಿಲ್ಲ. ನನಗೆ ಅದು ಗೊತ್ತಿರಲಿಲ್ಲ, ಹಾಗಾಗಿ ನಾನು ಫೋನ್ ಚಾರ್ಜ್ಗೆ ಹಾಕ್ಕೊಂಡಿಲ್ಲ. ಸೀರಿಯಸ್ಲಿ ನನ್ನ ಫೋನಲ್ಲಿ ಇವಾಗ ಪಾಯಿಂಟ್ ಇರೋದು 10 ಅಷ್ಟೇ ಇರೋದು. ಇನ್ನೇನು ಸ್ವಿಚ್ ಆಫ್ ಆಗುತ್ತೆ 10 ಅಷ್ಟೇ. ಯಾಕಂತಂದರೆ ನಾನು ಸ್ವಲ್ಪ ಬಜಾರ್ಗೂ ಕೂಡ ಹೋಗಬೇಕು, ಐಬ್ರೋ ಮಾಡಿಸ್ಬೇಕು. ನಾನು ಐಬ್ರೋ ಮಾಡಿಸಿದ್ದು ಸೀಮಂತದಲ್ಲಿ, ಅದಾದಮೇಲೆ ನಾನು ಐಬ್ರೋನೇ ಮಾಡಿಸಿಲ್ಲ. ಬಟ್ ಆದರೂ ನಂದು ಯಾವಾಗಲೂ ಐಬ್ರೋ ಮಾಡಿಸಿರೋ ಥರನೇ ಕಾಣಿಸುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ನೀವಿಲ್ಲಿ, ನನಗೆ ಮಾಡಿಸಿರೋ ಥರನೇ ಕಾಣಿಸೋದು. ಯಾಕಂದರೆ ನನಗೆ ಹುಬ್ಬು ಅಷ್ಟಿಲ್ಲ. ಬಟ್ ಸಿಹಿಗೆ ಹಂಗಲ್ಲ, ಹುಬ್ಬು ಮತ್ತು ರೆಪ್ಪೆ ಜಾಸ್ತಿ. ಅಂದರೆ ಅವ್ರ ಅಪ್ಪನ ಥರ ಅಲ್ವ ಅವಳು, ಅವ್ರ ಅಪ್ಪನ ಥರ ಆಗಿರೋದ್ರಿಂದ ಅವಳಿಗೆ ರೆಪ್ಪೆ ಹುಬ್ಬು ಜಾಸ್ತಿ. ಅವಳು ಮುಂದೆ ನನ್ನಂಗೆ ಆದಾಗ ಐಬ್ರೋ ಮಾಡಿಸ್ತಾನೆ ಇರಬೇಕು ಅನಿಸುತ್ತೆ. ಯಾಕಂತಂದರೆ ಜಾಸ್ತಿ ಅವ್ರಿಗೆ, ಅಂದರೆ ಅವರ ಕುಟುಂಬದಲ್ಲೇ ಜಾಸ್ತಿ, ಹಾಗಾಗಿ ಅವಳಿಗೂ ಜಾಸ್ತಿ. ಬಟ್ ನಮ್ಮ ಕಡೆಯಲ್ಲಿ ನಮ್ಮ ಅಕ್ಕಂಗೂ ಅಷ್ಟೇ, ನನಗೂ ಅಷ್ಟೇ, ನಮ್ಮಮ್ಮ ನಮ್ಗಳಿಗೆಲ್ಲ ಹಿಂಗೇನೆ. ಹಾಗಾಗಿ ಗೈಸ್, ನಮ್ಮ ಮಮ್ಮಿ ಕಾಲ್ ಮಾಡ್ತಾಯಿದ್ದಾರೆ, ಒಂದು ನಿಮಿಷ. ಅದಕ್ಕೆ ಫೋನ್ ಮಾಡಿದ್ದಾರೆ. ನನ್ನ ಮಗಳು ಹೊಸ್ಲು ದಾಟೋದಕ್ಕೆ ಅಂತೇಳಿ ಹೋಗ್ತಾ ಇದ್ದಾಳೆ. ನಾನು ಇಲ್ಲಿ ದಾಟ್ಸೋದು ಬೇಡ ಅಂತ ಹೇಳಿ ಅಷ್ಟು ದಿವಸದಿಂದನೂ ಕಂಟ್ರೋಲ್ ಮಾಡ್ಕೊಂಡು ಅವಳನ್ನೇ ನೋಡಿಕೊಂಡು ಹೇಳ್ಕೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಅವಳು ದಾಟೋಕ್ಕೆ ಅಂತ ಹೋಗ್ತಾ ಇದ್ದಾಳೆ. ನನಗೆ ಇಲ್ಲಿ ದಾಟ್ಸೋದು ಬೇಡ ಅಂತ, ನಮ್ಮ ಮನೆಗೆ ಹೋದ್ಮೇಲೆ ಹೊಸ್ಲು ದಾಟ್ಸೋಣ ಅಂತ ಹೇಳಿ ನನಗೆ ಆಸೆ. ಸೊ ಅಲ್ಲೋದ್ಮೇಲೆ ಅಲ್ಲಿ ಮಾಡೋದಕ್ಕೂ ಕೂಡ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೇಲಿ ಹೆಂಗೆ ಅಂದರೆ ಫುಲ್ ಎತ್ತರ, ಅವಳು ದಾಟಿದ್ರೂ ಕೂಡ ಬಿದ್ದೋಗ್ಬಿಡ್ತಾಳೆ. ನಾನು ಇಲ್ಲಿ ದಾಟ್ಸೋದಕ್ಕೆ ಬಿಡೋದಿಲ್ಲ ಅವಳನ್ನ. ಸೊ ನಮ್ಮಮ್ಮನ ಚಿಕನ್ ತರೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ನಮ್ಮಮ್ಮ ಅವರು ನಮ್ಮ ಅಕ್ಕವ್ರು ಬಂದಮೇಲೆ ತರೋಣ ಅಂದ್ಕೊಂಡಿದ್ರು. ಅಂದರೆ ನೈಟ್ ಅನ್ನಂಗೆ ಮಾಡೋಣ ಅಂತ. ನಾನು ಬೇಡಮ್ಮ ತಗೊಬರೋಗು ತಂದು, ಇವಾಗ ನಾವು ಮಧ್ಯಾಹ್ನಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ತಿನ್ನೋಣ. ಅವ್ರು ಬಂದಮೇಲೆ ಬೇರೆ ಅವ್ರಿಗೇನು ಬೇಕು ಅದನ್ನು ಮಾಡುವಂತೆ ಅಂತ ಹೇಳಿದೆ. ಗೊತ್ತಿಲ್ಲ ನಮ್ಮ ಅಕ್ಕಂಗೆ ಏನು ಮಾಡ್ತಾರೆ ಅಂತ ಹೇಳಿ. ಅಂದರೆ ಅವಳೇನಾದರೂ ಬಿರಿಯಾನಿ ಮಾಡು ಅಂತ ಹೇಳಿದ್ರೆ ನಾನೇ ಬಿರಿಯಾನಿ ಮಾಡಬೇಕು, ಬಿರಿಯಾನಿ ಮಾಡಿ ಕಬಾಬ್ ಮಾಡಬೇಕು. ಇಲ್ಲ ಅಂತಂದರೆ ಇವಾಗ ಸಪ್ರೇಟ್ ನಾನು ತರಿಸ್ತಾ ಇದ್ದೀನಿ ಸ್ವಲ್ಪ. ಅಂದರೆ ಇವಾಗ ಚಿಕನ್ ರೇಟು ಗಗನಕ್ಕೆ ಏರಿಬಿಟ್ಟಿದೆ. ಸ್ವಲ್ಪ ರೈಟ್ ಜಾಸ್ತಿ ಆಗಿದೆ, 300 ಸಮಥಿಂಗ್ ಏನೋ ಆಗಿದೆ ಅನಿಸುತ್ತೆ. ನಾನು ಒಂದು ಎಷ್ಟು ಅರ್ಧ ಕೆ ಜಿ ತರಿಸ್ತಾ ಇರೋದು. ಅರ್ಧ ಕೆ ಜಿನ ಇವಾಗ ಜಸ್ಟು ಫ್ರೈ ಥರ ಮಾಡಿಬಿಟ್ರೆ ಅದರಲ್ಲೇ ಊಟ ಮಾಡ್ಕೋಬೋದು. ಹಾಗಾಗಿ ಇವಾಗ ಆ ಥರ ತರೋಗು ಮಮ್ಮಿ, ಅವ್ರು ಬಂದಮೇಲೆ ತರಿಸುವೆ ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ನನ್ನ ವಾಯ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ನಾನು ಚಾರ್ಜ್ ಇಲ್ಲದಾಗ ಯಾವತ್ತೂ ವಿಡಿಯೋ ಮಾಡಿಲ್ಲ, ಇವತ್ತೇ ವಿಡಿಯೋ ಮಾಡ್ತಾ ಇರೋದು. ಆಲ್ರೆಡಿ ನನ್ನ ಫೋನಲ್ಲಿ ಚಾರ್ಜು 9 ಏನೋ ಆಯಿತು ವಿಡಿಯೋ ಮಾಡ್ತಾ ಇರೋದಕ್ಕೆ, ಮತ್ತು ಅವ್ರಿಗೆ ಫೋನ್ಪೇ ಎಲ್ಲ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಫೋನು ಎಷ್ಟೇ 1000 ರೂಪಾಯಿನ ಫೋನ್ ಆದ್ರೂ ಕೂಡ ಫೋನಲ್ಲಿ ರೀಚಾರ್ಜು ಚಾರ್ಜರ್ 2 ಇಲ್ಲ ಅಂತಂದರೆ ಅದು ಎಷ್ಟೇ 1000 ರೂಪಾಯಿನ ಫೋನ್ ಆದ್ರೂ ಕೂಡ ವೇಸ್ಟ್ ಅಂತ. ಸೊ ನೋಡಿ, ಚಾರ್ಜ್ ಇಲ್ಲದೆ ಇರೋದಕ್ಕೆ ವೇಸ್ಟು ಇವಾಗ. ಆ್ಯಂಡ್ ನನ್ನ ಮಗಳು ನಂದು ಬ್ಯಾಗ್ ಪೌಚು ಮತ್ತು ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾಳೆ. ಹಾಗೆ ಹೋಗ್ತೀನಲ್ಲ ಬಜಾರ್ಗೆ, ಎರಡೂ ತೊಗೊಂಡು ಆ್ಯಂಡ್ ಐಬ್ರೋನು ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದಷ್ಟು ಬ್ಲೌಸು ಮತ್ತು ನನ್ನ ಸಿಹಿ ಡ್ರೆಸ್ ಎಲ್ಲ ಸ್ಟಿಚ್ ಹಾಕ್ಸ್ಬೇಕು. ಇವಾಗ ಹೋಗಿ ಹಾಕ್ಸ್ತೀನಿ. ತುಂಬಾ ಕೆಲಸ ಇದೆ. ನಮ್ಮ ಅಕ್ಕ ಬಂದಮೇಲೆ ಸಿಗ್ತೀನಿ ಗಾಯ್ಸ್ ನಾನು. ಇವಾಗ ನಾನು ಸಿಹಿನ ಅಮ್ಮ ಜೊತೆ ಬಿಟ್ಬಿಟ್ಟು ಐಬ್ರೋ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ನಡ್ಕೊಂಡೇ ಹೋಗ್ತಾ ಇರೋದು. ಐಬ್ರೋ ಪಾರ್ಲರ್ ಬಂದು ತುಂಬ ದೂರ ಏನಿಲ್ಲ, ಇಲ್ಲೇ ಹತ್ರದಲ್ಲೇ ಇರೋದು. ರೆಗ್ಯುಲರಾಗಿ ಮಾಡಿಸೋವಂಥ ಪಾರ್ಲರ್ಗೆ ಬಂದಿದ್ದೀನಿ. ಬಟ್ ಅವ್ರು ತುಂಬಾ ಬ್ಯುಸಿ ಇದ್ದರು. ಅಕ್ಕ ಯಾವುದೋ ಒಂದು ಮೇಕಪ್ಗೆ ಹೋಗ್ತಾಯಿದ್ರು ಅವರು, ಆದ್ರೂ ಕೂಡ ಬಂದು ಐಬ್ರೋ ಮಾಡಿಕೊಟ್ರು. ಆ್ಯಂಡ್ ಅದಲ್ಲದೆ ಬೆಳಗ್ಗೆನೂ ಕೂಡ 2 ಮೇಕಪ್ಗೆ ಹೋಗಿ ಬಂದ್ರಂತೆ, ನೈಟು ಮತ್ತು ಮಾರ್ನಿಂಗ್. ಆದ್ರೂ ಕೂಡ ಇವಾಗ ಬಂದು ಇವಾಗ ತಾನೇ
ಜಸ್ಟ್ ಬಂದೆ ಕಣಪ್ಪ, ಕಾಫಿ ಕುಡಿತಿದ್ದೆ. ಅದು ಹಾಗಾಗಿ ನಾನು ಇಲ್ಲ ಬೇರೆ ಕಡೆ ಮಾಡಿಸು ಅಂತ ಹೇಳಿದೆ ಅಂತ ಹೇಳ್ತಾಯಿದ್ರು. ನನಗೆ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಫುಲ್ಲು ಈ ಬಜಾರೆಲ್ಲ ಫುಲ್ಲು ಸುತ್ಕೊಬಂದೆ, ಬಸ್ ಸ್ಟಾಪ್ ಹತ್ರ ಎಲ್ಲ ಹೋಗಿದ್ದೆ. ನನಗೆ ಯಾವ ಪಾರ್ಲರ್ ಇವಾಗ ಅಡ್ಜಸ್ಟ್ ಇಲ್ಲ. ನಾನು ಐಬ್ರೋ ಬಿಟ್ಟರೆ ಬೇರೆ ಏನೂ ಕೂಡ ಮಾಡಿಸೋದಿಲ್ಲ. ಒಂದು ಫೇಶಿಯಲ್ ಆಗಲಿ, ಅಪ್ಪರ್ ಲಿಪ್ಪು ಮತ್ತು ಹೇರ್ ಕಟ್ಟು, ನಾನು ಏನೂ ಕೂಡ ಮಾಡಿಸೋದಿಲ್ಲ. ನಾನು ಪಾರ್ಲರ್ಗೆ ಹೋಗೋದು ಒಂದಕ್ಕೇ, ಐಬ್ರೋಗೆ ಮಾತ್ರ. ಸೊ ಹಾಗಾಗಿ ನನಗೆ ಇವರೇ ಅಡ್ಜಸ್ಟ್ ಆಗಿದ್ದಾರೆ. ಐಬ್ರೋ ಮಾಡಿಸ್ದೆ ನಾನು. ಇಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪಾಪ ಅಕ್ಕ ಎಲ್ಲೋ ಹೊರಡ್ತಾಯಿದ್ರು, ಅರ್ಜೆಂಟಲ್ಲಿದ್ದರು. ಪಾಪ ಹಾಗೂ ಒಂದು 3 ಮೆಂಬರ್ಸ್ನ ಕಳಿಸಿ ನಾನು ಬೇಜಾರು ಮಾಡ್ಕೊತೀನಿ ಅಂತ ಬಂದು ಮಾಡಿಕೊಟ್ಟಿದ್ದಾರೆ. ಪಾಪ ಪರವಾಗಿಲ್ಲ, ಖುಷಿ ಆಯಿತು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲಪ್ಪ ಹೋಗಲಿ ಅಂತೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸದ್ಯ ಅವರೇ ಬಂದು ಮಾಡಿಕೊಟ್ರು. ಇಲ್ಲಾಂದರೆ ನಾನು ಕೇರ್ನಗರ ಎಲ್ಲ ಸುತ್ತಬೇಕಿತ್ತು ಇವಾಗ. ಅಂದರೆ ಒಂದು ಕಡೆ ಐಬ್ರೋ ಮಾಡಿಸಿದ್ರೆ ಇನ್ನೊಂದು ಕಡೆ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ನಾನಂತೂ ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಸೀಮಂತದಲ್ಲಿ ಮಾಡಿಸಿಲ್ಲ ಅಷ್ಟು. ಬಟ್ ನಿಮಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಅನಿಸುತ್ತೆ. ನಂದು ಆವಾಗಲೂ ಹಿಂಗೆ ಇತ್ತು ಸ್ವಲ್ಪ. ಆ್ಯಂಡ್ ಅಲ್ಲಿಂದ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಸೊ ನಮ್ಮ ಅಕ್ಕ ಬರೋ ಅಷ್ಟರಲ್ಲಿ ಅಡುಗೆನ ಮಾಡಿ ಮುಗಿಸ್ಬೇಕು. ನಾನು ಮನೆಗೆ ಬಂದು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಖುಷಿ ಯಶಿಕುಂಗೆ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಂದರೆ ನಾನು ಖಾರ ಕಮ್ಮಿ ಹಾಕಿ ಮಾಡ್ತೀನಿ. ಹಾಗಾಗಿ ಸಿಹಿನ ಮಲಗಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಖುಷಿ ಯಶಿಕ ಬರ್ತಿರೋದು. ಹಾಗಾಗಿ ಅವರಿಲ್ಲೇ ಬಂದರು ಅಂತ ಹೇಳಿದ್ರು. ನೆಕ್ಸ್ಟ್ ರೋಡ್ ನಮ್ಮ ಆಂಟಿ ಮನೆ ರೋಡಲ್ಲಿ ಇದ್ದಾರಂತೆ. ನಮ್ಮಮ್ಮ ಹೋದ್ರು ಕರ್ಕೊಬರೋದಕ್ಕೆ. ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ಲ ಫುಲ್ಲು ನಂಗೆ ಆಗಲ್ಲ, ಫುಲ್ ಅಳು ಬಂದ್ಬಿಡ್ತದೆ. ಕೆಲವ್ರು ಕಂಟ್ರೋಲ್ ಮಾಡ್ಕೊಂಡು ಕುಯ್ತಾರೆ ನಮ್ಮ ಅಮ್ಮನೇ, ಬಟ್ ನನಗಾಗಲ್ಲ. ಸೊ ಓಕೆ ಗೈಸ್, ಎಲ್ಲ ಮಾಡಿ ಸಿಗ್ತೀನಿ, ಬನ್ನಿ ತೋರಿಸ್ತೀನಿ. ಫೈನಲಿ ಬಿರಿಯಾನಿ ಮಾಡಾಯಿತು. ನಮ್ಮ ಖುಷಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಬಟ್ ನಮ್ಮ ಯಶಿಕಾ ಕೂಡ ಸ್ವಲ್ಪ ಊದ್ಕೊಬಿಟ್ಟಿದ್ಲು. ಅಂದರೆ ಅವಳಿಗೆ ಊಟ ಮಾಡೋದು ಅಂದ್ರೇ ಆಗೋದಿಲ್ಲ. ಅವಳಿಗೆ ಜಾಸ್ತಿ ಕುರ್ಕುಲು ತಿಂಡಿ ಇಷ್ಟ, ಹಾಗಾಗಿ ಊಟ ತಿನ್ನಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾಳೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ನಮ್ಮ ಅಕ್ಕ ಹುಡುಗರು ಎಲ್ಲ ಬೇಗನೆ ಎದ್ದು ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಸೊ ಇವಾಗ ಲೇಟಾಗಿಯೇ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಇವಾಗ ಕಪ್ಪಡಿಗೆ. ನಾನು ಸ್ಯಾರಿ ಏನೂ ಹಾಕ್ಕೊಳ್ಳಿಲ್ಲ, ಡ್ರೆಸ್ ಹಾಕ್ಕೊಂಡೆ. ಸಿಹಿಗೂ ಒಂದು ಫ್ರಾಕ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು. ನಮ್ಮ ಖುಷಿ ಯಶಿಕಂಗೆ ಮಾತ್ರ ನಮ್ಮ ಅಕ್ಕ ಲೆಹಂಗಾ ಟೈಪ್ ಹಾಕಿ ರೆಡಿ ಮಾಡಿದ್ಲು. ಇಬ್ಬರೂ ಕೂಡ. ನಮ್ಮ ಖುಷಿ ಫಸ್ಟು ಟೈಮು ಜ್ಯುವೆಲರಿ ಸೆಟ್ ಹಾಕೋಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಅವಳಿಗೆ ಎಲ್ಲಿಲ್ಲದ ಒಂಥರ ಆನಂದ. ಅವಳು ಖುಷಿ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ನಾವು ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಪೂಜೆ ಮಾಡಿಸೋಣ ಅಂತೇಳಿ. ಅಂದರೆ ನಾನು ಮಾಡಿಸ್ಲಿಲ್ಲ, ನಮ್ಮ ಅಕ್ಕ ಮಾಡಿಸಿದ್ದು. ನಾನು ಇನ್ನೇನು ಶಿವರಾತ್ರಿ ಹಬ್ಬ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಜಾತ್ರೆ ಆಗುತ್ತಲ್ಲ. ಸೊ ಆವಾಗ ನಾನು ಸಂಜು ನಮ್ಮ ಫ್ಯಾಮಿಲಿ ಹೋಗಿ ಒಂದು ಸಲ ಮಾಡಿಸೋಣ ಅಂತ ಹೇಳಿ ಸುಮ್ಮನಾದೆ. ನಾನೇನು ಮಾಡಿಸ್ಲಿಲ್ಲ. ಕೋತಿ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವೇನೆ. ಎವ್ವಿ ಕೋತಿ ಐತೆ ಗೈಸಲ್ಲಿ. ಏನು ತೊಗೊಂಡು ಹೋದ್ರೂ ಈಗ ಕಿತ್ಕೊಬಿಡುತ್ತೆ. ಬಾಳೆಹಣ್ಣು ಆಗಿರ್ಬೋದು ಎಲ್ಲನೂ ಕೂಡ. ಸಿಹಿ ಮಗಳನ್ನ ಫಸ್ಟ್ ಟೈಮು ನಾವು ಕಪ್ಪಡಿಗೆ ಕರ್ಕೊಂಡು ಹೋಗಿರೋದು. ಆ್ಯಕ್ಚುಲಿ ಹೇಳಬೇಕಂತಂದರೆ ಸಿಹಿಗೆ ನಾಮಕರಣ ಅಲ್ಲೇ ಮಾಡೋದು. ಸೊ ನಾವು 9 ಮಂತಿಗೆ ಮಾಡೋ ಹಾಗಿದ್ದಿದ್ರೆ ಆಲ್ರೆಡಿ ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಾವು 9 ಮಂತಿಗೆ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನಾವು ಒಂದು ವರ್ಷಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಫಂಕ್ಷನ್ ಆಗಿರೋದ್ರಿಂದ ಆಲ್ರೆಡಿ ಕರ್ಕೊಂಡು ಹೋಗಿದ್ದೀವಿ ನಾವು. ಆ್ಯಂಡ್ ಅದಾದಮೇಲೆ ಎಲ್ಲ ಪುರಿ ಖಾರ ಜಿಲೇಬಿ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಪುರಿ ಖಾರನ ಹೋಗ್ಬೇಕಾದ್ರೆ ತೊಗೊಳ್ಳೋಣ, ಬರೀ ಜಿಲೇಬಿ ತೊಗೊಳ್ಳೋಣ ಅಂತ ಹೇಳಿ ಹೋಗಿ ಜಿಲೇಬಿ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಜಿಲೇಬಿ ತೊಗೊಂಡು ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಆಮೇಲೆ ಕಪ್ಪಡಿ ಅಂತ ಹೇಳಿದ್ರೆ ನೈಟ್ ಟೈಮು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಾಗಾಗಿ ಅಲ್ಲಿರೋ ಮಕ್ಕಳುಗಳೆಲ್ಲ ಈ ರೀತಿ ಸೌದೆ ಎಲ್ಲ ಹಾಕಿ ಬೆಂಕಿ ಕಾಯಿಸ್ಕೊತಾ ಇದ್ರು. ಒಂದು ರೀತಿ ಚೆನ್ನಾಗಿತ್ತು. ಹಾಗಾಗಿ ನಾನು ನಮ್ಮ ಖುಷಿ ಯಶಿಕನ್ನ ವೀಡಿಯೋ ಮಾಡಿಕೊಂಡೆ. ನಮ್ಮ ಖುಷಿ ಯಶಿಕಂಗೆ ನಮ್ಮ ಅಕ್ಕ ಫುಲ್ಲು ಕಲರ್ ಆಗಿರೋ ಬಟ್ಟೆ ಹಾಕ್ಬಿಟ್ಟಿದ್ಲು. ಅವಳಿಗೆ ಪಿಂಕು, ಅವಳಿಗೆ ವೈಟು. ನಾನು ಅದನ್ನೇ ರೇಗಿಸ್ತಾ ಇದ್ದೆ, ಇಲ್ಲ ಇಲ್ಲಿಗೆ ಹಾಕಿದೆಯಲ್ಲ ಅದು ಸೂಪರಾಗಿರುತ್ತೆ ಬಿಡು ಬಟ್ಟೆ ಅಂತ ಹೇಳಿ. ಆ್ಯಂಡ್ ನಾನು ಸಿಹಿಗೂ ಕೂಡ ಸೇಮ್ ಅದೇ ಥರ ಹಾಕಿದ್ದೆ, ಅಂದರೆ ಕಲರು. ಅಂದರೆ ನೈಟ್ ಟೈಮಲ್ಲಿ ಹಾಕಿದ್ದು, ಎವ್ವಿ ಚಳಿ ಇರುತ್ತೆ ಅಂತ ಹೇಳಿ ಫುಲ್ಲು ಕವರ್ ಮಾಡಿದ್ದೆ ಅವಳನ್ನ. ಮುದ್ದುಗೂ ಸೇಮ್ ಇದೇ ಥರದ್ದು ಬ್ಲ್ಯಾಕ್ ಹಾಕಿದ್ದಿದ್ದು. ಇದ್ರದ್ದೇನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮಗಳು ಆಟ ಆಡ್ತಾಯಿದ್ಲು ಅಲ್ಲಿ. ಅವರು ಬಂದು ಚೌಟ್ರಿ ಮಾಡಿದರು. ಸೊ ಅಲ್ಲಿಯೇ ನಾವು ಒಳಗೆ ಮಲಗಿದ್ದು. ನಮ್ಮಮ್ಮ ಅವರೆಲ್ಲ ಈಚೆ ಮಲ್ಕೋತೀವಿ ಅಂತೇಳಿ ಈಚೆ ಮಲ್ಕೊಂಡಿದ್ರು. ಆಲ್ಮೋಸ್ಟು ಈ ಥರ ಕಪ್ಪಡಿ ಚಿಕ್ಕಲ್ಲೂರುಗಳಲ್ಲೆಲ್ಲ ರೂಮ್ಸ್ಗಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈಚೆ ಬಿಡದಿ ಥರ ಹಾಕ್ಕೊಂಡು ಮಲ್ಕೋತಾರೆ. ಅಂದರೆ ಈ ಅಂಗಡಿಗಳಲ್ಲಿ ಹಾಕಿರ್ತಾರಲ್ಲ ಆ ರೀತಿ. ಹೇಳ್ಬೇಕಂದ್ರೆ ಅದೇ ಚಂದ. ನಾವು ಚಿಕ್ಕವರಾಗಿದ್ದಾಗ ನಾವು ಅದೇ ರೀತಿ ಹಾಕ್ಕೊಂಡಿರ್ತಿದ್ದು ಹೋಗ್ತಾ ಇದ್ದಿದ್ದಂಥದ್ದು ನಮ್ಮಪ್ಪ ಇರಬೇಕಾದ್ರೆ. ಬಟ್ ಇವಾಗೆಲ್ಲ
ಇವಾಗೆಲ್ಲ ರೂಮ್ಸ್ಗಳು ಚೌಟ್ರಿಗಳು ಎಲ್ಲ ಮಾಡ್ಬಿಟ್ಟಿದಾರಲ್ಲ, ಹಾಗಾಗಿ ಇವಾಗೆಲ್ಲ ಆ ಥರ ಫೀಲ್ ಯಾರು ಅಷ್ಟು ಮಾಡೋದಿಲ್ಲ. ಸಿಹಿನೂ ಕೂಡ ಆಟ ಆಡ್ತಿದ್ಲು, ನಾವು ಕೂಡ ರೂಮ್ಸ್ ಎಲ್ಲ ಮಲ್ಕೊಂಡ್ವಿ, ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿ. ಸೊ ಮುದ್ದುನು ಕೂಡ ಈ ರೀತಿ ಆಟ ಆಡ್ತಾ ಇದ್ದ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್